राजकीय क्षेत्रे
ಸ್ವಲ್ಪ ಅಗಲ ನವದುರ್ಗಾ ಮಾತಾ
ಎಲ್ಲ ಸರ್ಕಾರ ಅನುಕೂಲ ಆಗುತ್ತಲ್ಲ, ಎಲ್ಲರೂ ಬರಲಿ ಅಂತ ಅಷ್ಟೇ. ನಾವು ಹಿಂದಕ್ಕೆ ಹೋರಿ ನೀವು ಎಲ್ಲ ನಮ್ಗೆ ಹೇಳ್ಕೊಡ್ರೆ ಬಂದ್ಬಿಟ್ರೆ ನೀವು ಅಂತ ಅರ್ಥ ಆಗ್ತಿಲ್ಲ. ಎಲ್ಲರೂ ಬರ್ಬೇಕಲ್ಲ. ಬುದ್ಧಿ ಮಾಡಿದ ತಾಯಿ ದುರ್ಗಿಯವತಾರವ ತಾಳಿದ ತಾಯಿಗೆ ದುರ್ಗಿಯವತಾರವ ತಾಳಿದ ತಾಯಿಗೆ ಮಂಗಳ ಮಾಡುವೆ ಆದಿಶಕ್ತಿಗೆ ಮಂಗಳ ಮಾಡುವೆ ರಕ್ತ ಬೀಜರ ರಕ್ತವನ್ನೇ ಕುಡಿದು ಕಾಳಿಯವತಾರವ ತಾಳಿದ ತಾಯಿಗೆ ಮಂಗಲ ಮಾಡುವೆ ಕಾಳಿಕ ದೇವಿಗೆ ಮಂಗಲ ಮಾಡುವೆ ನಾ ಶುಂಭ ನಿಶುಂಭರ ಗರ್ವವನ್ನೇ ಮುರಿದು ಶಾಂಭವಿ ನಾಮವ ತಾಳಿದ ತಾಯಿಗೆ ಮಂಗಲ ಮಾಡುವೆ ಶಾಂಭವಿ ದೇವಿಗೆ ಮಂಗಳ ಮಾಡುವೆ ಶಾಂಭವಿ ದೇವಿಗೆ ಮಂಗಲ ಮಾಡುವೆ ನಾ ಚಂಡ ಮುಂಡರ ರುಂಡವನ್ನೇ ಕಡಿದು ಚಾಮುಂಡಿ ನಾಮವ ತಾಳಿದ ತಾಯಿಗೆ ಮಂಗಲ ಮಾಡುವೆ ಚಾಮುಂಡಿ ದೇವಿಗೆ ಮಂಗಳ ಮಾಡುವೆ ಚಾಮುಂಡಿ ದೇವಿಗೆ ಮಂಗಳ ಮಾಡುವೆ ನಾ ದಯತೋರಮ್ಮ ಎನ್ನ ದತ್ತಪುರೇಶ್ವರಿ ಸತ್ಯ ಸದ್ಗುರುವಿನ ಪ್ರೇಮ ಕುಮಾರಿ ಮಂಗಲ ಮಾಡುವೆ ಆದಿಶಕ್ತಿಗೆ ಮಂಗಳ ಮಾಡುವೆ ಆದಿಶಕ್ತಿಗೆ ಮಂಗಲ ಮಾಡುವೆ ನವದುರ್ಗ ದೇವಿಗೆ ಮಂಗಳ ಮಾಡುವೆ ನವದುರ್ಗ ದೇವಿಗೆ ಮಾಡುವೆ ಪಾರ್ವತ ದೇವಿಗೆ ಮಂಗಳ ಮಾಡುವೆ ಪಾರ್ವತಿ ದೇವಿಗೆ ಮಾಡುವೆ ಅಂಬಾ ಭವನಿಗೆ ಮಂಗಳ ಮಾಡುವೆ ಅಂಬಾ ಭವನಿಗೆ ಮಾಡುವೆ ಭಾರತ ಮಾತೆಗೆ ಮಂಗಳ ಮಾಡುವೆ ಭಾರತ ಮಾತೆಗೆ ಮಾಡುವೆ ಶ್ರೀ ಗೌರಿ ದೇವಿಗೆ ಮಂಗಳ ಮಾಡುವೆ ಶ್ರೀ ಗೌರಿ ದೇವಿಗೆ ಮಂಗಳ ಮಾಡುವೆ ಆದಿಶಕ್ತಿಗೆ ಮಂಗಳ ಮಾಡುವೆ ನಾ ಮಂಗಳ ಮಾಡುವೆ ನಾ लक्ष्मी लक्ष्मी मनपगामिनी
नामरूपाभ्यं या देवी सर्वमंगले जय नमो माता की जय माता की जय माता की जय माता की जय ಹಲೋ ಹೋಗಿದ್ದು भारत माता की जय ಅಕ್ಷರು ಕೂಡ ಭೌತಿಕವಾಗಿ ಇವತ್ತು ದೇವಾನು ದೇವತೆಗಳು ಈ ಜಗತ್ತಲ್ಲಿ ಕಾಡಿ ಅವರೆಲ್ಲರ ಆಧಿಪತ್ಯವನ್ನು ತಾವು ಪಡ್ಕೊಂಡ್ಬಿಟ್ಟು ದೇಶದಲ್ಲಿ ಇವತ್ತು ಎಲ್ಲ ದೇವಾನು ದೇವತೆಗಳು ಮುಕ್ಕೋಟಿ ದೇವಾನು ದೇವತೆಗಳ ಅಶಾಂತಿ ತಂದಿರತಕ್ಕಂಥ ಆ ಸಂದರ್ಭ ಪರ್ವಕಾಲದಲ್ಲಿ ದೇವಿ ಎಲ್ಲ ದೇವಾನು ದೇವತೆಗಳು ಒಂದೊಂದು ಶಕ್ತಿಯಾಗಿ ಇವತ್ತು ವಿಶೇಷವಾಗಿರ್ತಕ್ಕಂಥ ವಿರಾಟ್ ರೂಪದ ಭಗವತಿ ಭವಾನಿ ಶಕ್ತಿ ಇವತ್ತು ಪಾರ್ವತಿ ಆದಿಶಕ್ತಿ ಸ್ವರೂಪವನ್ನು ಪಡ್ಕೊಂಡು ಆ ಎಲ್ಲ ರಾಕ್ಷಸರು ಕೂಡ ಸಂಹಾರ ಮಾಡ್ತಕ್ಕಂಥ ಸಂಹಾರ ಮಾಡ್ತಕ್ಕಂಥ ಬಂದಿದ್ದು ಜೊತೆಗೆ ದೇವಾನು ದೇವತೆಗಳು ಸಂರಕ್ಷಣೆ ಮಾಡಿ ಈ ಜಗತ್ತನ್ನು ಸಂರಕ್ಷಿಸಲು ಅಂತ ತಿಳ್ಕೊಂಡು ಕಥಾ ಭಾಗದಲ್ಲಿ ಇವತ್ತು ಹನ್ನೊಂದು ದಿವಸ ಇವತ್ತು ರಾಕ್ಷಸರಿದ್ರು ದೇವಿ ಸಂಹಾರ ಮಾಡಿದ್ರು ಜಗತ್ತನ್ನು ರಕ್ಷಣೆ ಮಾಡಿದ್ರು ಅಂತ ತಿಳ್ಕೊಂಡು ನಾವು ಅಲ್ಲಿಗೆ ವಿಚಾರ ಮಾಡೋಣ. ಇವತ್ತು ಕೂಡ ನಮ್ಮ ದೇಶದ ಗಡಿ ಬಾಗಿ ದೊಡ್ಡ ದೊಡ್ಡ ರಾಕ್ಷಸರುಗಳು ಇವತ್ತು ನೋಡ್ತೀರಿ. ಇವತ್ತು ಭಯೋತ್ಪಾದಕರು ಅಂತ ತಿಳ್ಕೊಂಡು ಉಪಾದಿಲ್ಲ ರಾಕ್ಷಸರು ನಮ್ಮ ದೇಶದ ಗಡಿ ಭಾಗಗಳಲ್ಲಿ ಬಹಳಷ್ಟು ನಮಗೆ ಅಶಾಂತಿಯನ್ನು ಉಂಟು ಮಾಡುವ ಮುಖಾಂತರ ಎಲ್ಲೆಡೆ ಇವತ್ತು ನಿಜವಾದ ಆ ಒಂದು ನಮ್ಮ ಭಾರತೀಯರ ನಿಜವಾಗಿ ಬಂದ ಮೇಲೆ ಅಟ್ಟಹಾಸವನ್ನು ಬೆಳೆದಿದ್ದಾರೆ. ಅಂಥ ಗಡಿ ಭಾಗದಲ್ಲಾಗಲಿ ಗಡಿ ಒಳಗದಲ್ಲಾಗಲಿ ಇರ್ತಕ್ಕಂಥ ಸೂರ್ಯ ಶಕ್ತಿಯ ಮನಸ್ಸಿನಂಥ ಒಂದು ಭಯೋತ್ಪಾದಕರನ್ನಾಗಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಇಲ್ಲಿ ಬರ್ತಕ್ಕಂಥ ಉಲ್ಬಣಗೊಳ್ತಕ್ಕಂಥ ದುಷ್ಟರನ್ನಾಗಲಿ ಶಿಕ್ಷೆ ಮಾಡಿಬಿಟ್ಟು ಶಿಕ್ಷಿಸಿ ಅವ್ರನ್ನ ಹರಣ ಮಾಡಿಬಿಟ್ಟು ನಿಜವಾಗಿರ್ತಕ್ಕಂಥ ಎಲ್ಲ ನಮ್ಮ ಭಾರತ ದೇಶದ ಆ ಒಂದು ಸಮೂಹವನ್ನು ಭಾರತ ದೇಶದ ಮಕ್ಕಳನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಇವತ್ತು ಭಗವತಿ ಆಗಬೇಕು ಅಂತ ನಮ್ಮೆಲ್ಲ ಪ್ರೇರಣೆ ಆಗಿದೆ. ಹಾಗಾಗಿ ಇವತ್ತು ಜಗನ್ಮಾತ ನವದುರ್ಗಾ ಶಕ್ತಿ ಮಾತೆ ನಮ್ಮ ದೇಶಕ್ಕೆ ಬಂದು ಇರ್ತಕ್ಕಂಥ ಮೊನ್ನೆ ತಾನೇ ನಮ್ಮ ರಾಜ್ಯದಲ್ಲಿ 17 ಜಿಲ್ಲೆಯಲ್ಲಿ ನೆರೆ ಹಾವಳಿ ಸಂತ್ರಸ್ತರಾಗಿ ಇವತ್ತು ಬದುಕು ಭಾಳ ಹಣ್ಣಾಗಿದೆ. ಅವರೆಲ್ಲ ಬದುಕನ್ನ ವೈಭವಗಳು ಗತವೈಭವ ಆಗಿದೆ. ಅದು ಪುನರ್ವೈಭವಗೊಂಡ್ಬಿಟ್ಟು ಭಗವತಿ ಕೃಪೆಯಿಂದ ಪುನಃ ಈ ಒಂದು ನಿಜವಾದ ಆ ಒಂದು ಅವ್ರ ಜೀವನದಲ್ಲಿ ಸುಖ ಶಾಂತಿಯ ನೆಮ್ಮದಿಯನ್ನು ಪಡಲಿ ಅಂತ ತಿಳ್ಕೊಂಡು ಈ ಮುಖಾಂತರ ಈ ಹಬ್ಬನ ಆಚರಿಸುವ ಮುಖಾಂತರ ಭಗವತಿ ನಮ್ಮೆಲ್ಲರ ಪ್ರೇರಣೆಯನ್ನು ಪ್ರಾರ್ಥನೆ ಅರ್ಪಿಸುವ ಮುಖಾಂತರ ಅವರೆಲ್ಲ ಬದುಕನ್ನು ಕಟ್ಟಿಕೊಡುವಂತ ತಿಳ್ಕೊಂಡು ನಾವು ಪ್ರಾರ್ಥನೆ ಇದಾಗಿದೆ. ಜೊತೆಗೆ ಬರುತ್ತಿರುವ ಬಾಧಿಸುತ್ತಿರುವಂತಕ್ಕಂಥ ಎಲ್ಲ ಭವತಾಪತ್ರಗಳನ್ನು ಕೂಡ ಇವತ್ತು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇವತ್ತು ಭಗವತಿ ನಮಗೆ ಅನುಗ್ರಹಿಸಬೇಕು ಅಂತ ತಿಳ್ಕೊಂಡು ಇವತ್ತು ಶರನ್ನವರಾತ್ರಿಯ ಒಂದು ಶುಭ ದಿನದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಆ ಒಂದು ದೇವಿನ ಸ್ಥಾಪನೆ ಮಾಡ್ಕೊಂಡು ಪೂಜಾ ಪುರಸ್ಕಾರ ಅರ್ಚನಾ ಅರ್ಪಣ ಸಂಗೀತ ಆ ಒಂದು ಇಲ್ಲೆಲ್ಲ ಒಂದು ಕೆಲವು ಲಲಿತಕಲ ವಿದ್ಯೆಗಳಿಂದಲೂ ಕೂಡ ಆ ದೇವಿಯನ್ನು ಪ್ರಸನ್ನ ಚಿತ್ತಗೊಳಿಸಿ ಶಾಂತಗೊಳಿಸಿ ಆ ಭಗವತಿ ಕೃಪಾ ಕಾರಣ ಪಡ್ಕೊಂಡು ನಾವು ಭವಿಷ್ಯದಲ್ಲಿ ಮಾಡುವಂಥ ಈ ದೇಶ ಸೇವೆಗಾಗಿ ಒಂದು ದಿವ್ಯ ಶಕ್ತಿಯನ್ನು ಆ ಭಗವತಿ ಕೊಡಲಿ ಅಂತ ತಿಳ್ಕೊಂಡು ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಪ್ರಾರ್ಥನೆ ಆಗಿದೆ ಅಂತ ತಿಳ್ಕೊಂಡು ಈ ದಿಸೆಯಲ್ಲಿ ನವದುರ್ಗಾ ಮಾತೆಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಶರನ್ನವರಾತ್ರಿ ಈ ವಿಕಾರಿ ನಮ್ಮ ಸಂವತ್ಸರದ ದಸರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಆಗಬೇಕಾಗಿದೆ. ಅದು ಪ್ರಾರಂಭ ಶುಭಾರಂಭ ಆಗಬೇಕು. ಅದಕ್ಕೆ ಈ ಹಬ್ಬದಲ್ಲಿ ಶುಭಾರಂಭದ ನಮ್ಮ ಯುವಕ ಮಿತ್ರರು 2 ತಾಸು ಈ ಕಾರ್ಯಕ್ರಮ ತಡವಾಗಿ ಶುರು ಮಾಡಿದ್ವಿ. ನಾಳೆ ಶೋಭಯಾತ್ರೆ ಈಗ ತಡವಾಗಿ ಶುರುವಾಗೋದು ಬೇಡ. ಯಾಕಂದರೆ ಇಲ್ಲಿ ಗುರುಳ ಕಾರ್ಯನೂ ಒಂದು ಕಡೆ ನಡೀತಾ ಇರುತ್ತೆ. ಅದು ಅದಕ್ಕೆ ಅವತ್ತಿನ ಸೈಕಲ್ ಇನ್ನೂ ಬೇಗನೆ ಅಲ್ಲಿ ಉತ್ಸವಗಳನ್ನೆಲ್ಲ ಹೊರಟು ಜನ ಕೂಡಲಿ ಅಂತ ಕಾಯ್ಕೊಂಡು ನಾವು ಹೊರಟ್ಬಿಡೋದು. ಯಾವಾಗ ಸದ್ದಾತ ಪ್ರಾರಂಭ ಆದ್ರೆ ಜನ ತಾನೇ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ಅಲ್ಲಿ ಬರುವಂಥ ನಮ್ಮ ಶೋಭಾಯಾತ್ರೆ ವಿಜಯದಶಮಿ ದಿವಸ ನಾವೇನು ಬೇತೂರು ಸರ್ಕಲ್ ಉತ್ಸವ ಹೊರಡಿಸ್ತಿರಲ್ಲ ನಮ್ಮ ಕಾರ್ಯಕರ್ತರು ಅತಿ ಶೀಘ್ರದಲ್ಲಿ ಅಂತಂದರೆ ಅಲ್ಲಿ ಅತಿ ಭಾಳಷ್ಟು ಸಮಯಕ್ಕೆ ಸರಿಯಾಗಿ ಅಲ್ಲಿ ಉತ್ಸವ ನೋಡಿಸಿ ಕರೆಕ್ಟ್ ಇಲ್ಲಿಗೆ ನಾವು ಇಲ್ಲಿಗೆ 5:30 6 ಗಂಟೆಗೆ ಇಲ್ಲಿ ಉತ್ಸವ ಬಂದು ನಿಲ್ಲಬೇಕು. ಬೆಳಕಿನಲ್ಲಿ ಬಂದು ನಿಲ್ತಪ್ಪ ಅಂದರೆ ಸಾರ್ವಜನಿಕರು ವಿಜಯದಶಮಿನೂ ಕೂಡ ನಾವು ಪಾಲ್ಗೊಳ್ಬೇಕು ಮತ್ತು ಆ ಕಾರ್ಯದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲರೂ. ಅದಕ್ಕೆ ಅಂಥ ಒಂದು ಕಾರ್ಯಚಟುವಟಿಕೆಗಳ ದೃಷ್ಟಿಕೋನ ಹಿಡ್ಕೊಂಡು ಸಮಯನ ಸ್ವಲ್ಪ ಭಾಳಷ್ಟು ಒತ್ತಡ ತಡವಾಗಿ ಮಾಡದೆ ಅತಿ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಪಾಲ್ಗೊಳ್ತಕ್ಕಂಥ ಒಂದು ರೀತಿಯೊಳಗೆ ಹಬ್ಬವನ್ನು ಭಾಳ ಸಂಭ್ರಮವಾಗಿ ಶಾಂತಿಯುತವಾಗಿ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ
ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸೋಣ ಅಂತಕ್ಕಂಥ ದಿಸೆಯಲ್ಲಿ ನಾವೆಲ್ಲ ಸಂಕಲ್ಪ ಮಾಡಿಕೊಂಡು ಆ 10 ದಿನಗಳ ಪರ್ಯಂತರ ಈ ತಾಯಿಯ ಆರಾಧನೆ ಮಾಡ್ಕೊಂಡು ಹೋಗ್ರಿ ಅಂತಕ್ಕಂಥ ವಿಚಾರ ತಿಳಿಸಿ ಇವತ್ತೇನು ಸ್ಥಳ ಆಯ್ತಲ್ಲ, ಮುಂದಿನ ವರ್ಷ ಆಯ್ತಲ್ಲ ಅಲ್ಲಿ ದುರ್ಗಾಂಬಿಕಾ ದೇವಿ ನಿಟ್ಟೋಳಿ 10 ಗಂಟೆಗೆ ಬಿಟ್ಟು 10, 11, 12 ಗಂಟೆ ಪ್ರತಿ ವರ್ಷ ಇಲ್ಲಿ ಆಗ್ತಿರ್ತಾರೆ. ಅದೇ ಸಮಯಕ್ಕೆ ಮತ್ತು ಕೂಡ ಇಲ್ಲಿ ಬಂದುಬಿಟ್ಟು ಘಟಸ್ಥಾಪನೆ ಆಗುವಂತಹ ಒಂದು ರೀತಿಯಲ್ಲಿ ಮುಂದಿನ ವರ್ಷ ಕೂಡ ಕಾರ್ಯಪ್ರವೃತ್ತರಾಗುವಂತಹ ಒಂದು ವಿಚಾರ ಸೂಚನೆಗಳು ಕೂಡ ತಿಳಿಸಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡ್ಬಿಟ್ಟು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿರ್ತಕ್ಕಂಥ ಇವತ್ತು ನವದುರ್ಗ ಸ್ಥಾಪನೆ ಮಾಡಿಕೊಂಡು ಆರಾಧಿಸುವಂಥದ್ದಕ್ಕೆ ಚಾಲನೆ ಕೊಟ್ಟಿವಪ್ಪ ಅಂತಂದಾಗ ಭಗವತಿ ನಮ್ಮೆಲ್ಲರ ನಿಜವಾಗಿರ್ತಕ್ಕಂಥ ಭವಿಷ್ಯತ್ತಿನ ಸಂಕಲ್ಪ ಮತ್ತು ಸದಿಚ್ಛೆ ಮತ್ತು ಕ್ರಿಯಾ ಚಟುವಟಿಕೆ ಅನ್ಕೊಂಡಿರ್ತಕ್ಕಂಥ ಎಲ್ಲ ರೂಪರೇಷೆಗಳು ಕೂಡ ಈ ಚೈತನ್ಯವನ್ನು ತಪ್ಪಿ ಅದರ ಮಾತೃವಾತ್ಸಲ್ಯ ಕಾರುಣ್ಯವನ್ನು ಅನುಗ್ರಹಿಸಿ ನಮ್ಮ ಭಾರತ ಮಾತೆಯ ಉಪಾಧಿಯಲ್ಲಿ ಈ ದೇಶವನ್ನು ರಕ್ಷಿಸಲಿ ಭಗವತಿ ನವದುರ್ಗಾ ಮಾತಾ ಅನ್ನುವಂಥ ವಿಚಾರವನ್ನು ತಿಳಿಸಿ 2 ಮಾತುಗಳನ್ನು ಇವತ್ತು ಆ ದೇವಿಗೆ ನಿವೇದನಾ ಮಾತುಗಳಾಗಿ ಗುಡಿಯನ್ನು ಅರ್ಪಿಸಿ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಔಚಿತ್ಯವಾಗಿರ್ತಕ್ಕಂಥ ಶರನ್ನವರಾತ್ರಿ ದಸರಾ ಮಹೋತ್ಸವ ಶುಭಾಶೀರ್ವಾದ ಮತ್ತು ಶುಭಾಶಯಗಳನ್ನು ಅನುಗ್ರಹಿಸಿ 2 ಮಾತಿಗೆ ವಿರಮಿಸತಕ್ಕಂತಾಗಿ